ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಹೊನ್ನಅಮ್ಮಗಿ ಗ್ರಾಮದ ಪಂಚಾಯತ್ ಅಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಬಸವೇಶ್ವರ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ವಿದ್ಯಾರ್ಥಿನಿಯರು, ಅಂಗನವಾಡಿ ಕಾರ್ಯಕರ್ತೆಯರು ಹೊಸ ವರ್ಷದ ಶುಭಾಶಯಗಳನ್ನು ಸಾರ್ವಜನಿಕರಿಗೂ ಹಾಗೂ ಕರ್ನಾಟಕದ ರಾಜ್ಯ ಜನತೆಗೆ ಶುಭ ಕೋರಿದ್ದಾರೆ. ನ್ಯೂಸ್ ಬ್ಯೂರೋ, ರಮೇಶ್ ಮುಂಡರ್ಗಿ. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷಕ್ಕೆ ಹೊಸ ಹರ್ಷ ಎಲ್ರಿಗೂ ತರಲಿ. ಜೀವನದಲ್ಲಿ ನಾವು ಏನಾದರೂ ಒಂದು ಹೊಸದನ್ನು ಮಾಡಬೇಕಾದ್ರೆ ಒಂದು ದಿನ ಅಂತ ಬೇಕಾಗುತ್ತೆ. ಆದರೆ ಅದು ಬೇರೆ ದಿನ ಆಗದೆ ಹೊಸ ವರ್ಷ ಆಗಲಿ. ಹೊಸ ವರ್ಷ ನಿಮ್ಮೆಲ್ರಿಗೂ ಹರ್ಷ ತರಲಿ. ನಮ್ಮ ಎಲ್ಲ ಸನ್ಮಿತ್ರರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಈ ವರ್ಷವು ಹರ್ಷ ಆಮೇಲೆ ಅವ್ರು ಅಂದ್ಕೊಂಡಿರೋ ಗುರಿನ ಈಡೇರಿಸಲಿ ಅಂಥೇಳಿ ವರ್ಷ ಪೂರ್ತಿ ಹರ್ಷನೇ ತರಲಿ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯ ಹೇಳ್ತೀವಿ. ಎಲ್ಲರಿಗೂ ಹೊಸ ವರ್ಷ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನಮಗೆ ಅವಕಾಶ ಕೊಟ್ಟಿರೋದ್ರಿಂದ ಸದುಪಯೋಗ ಪಡಿಸ್ಬೇಕಂತ ಜನರನ್ನು ಆಹ್ವಾನಿಸ್ತೇನೆ. ಅದು ನರೇಗಾ ಆಗಿರ್ಬೋದು, SPM ಆಗಿರ್ಬೋದು, ಊರಿನಲ್ಲಿ ಏನಾದರೂ ಸಮಸ್ಯೆ ಇರಲಿ, ಅದು ಕುಡಿಯೋ ನೀರಾಗಿರ್ಬೋದು, ಚರಂಡಿ ಸಮಸ್ಯೆ ಆಗಿರ್ಬೋದು, ರಸ್ತೆ ಇಲ್ಲಾಂದರೆ ರಸ್ತೆ ಸಮಸ್ಯೆಯನ್ನು, ಅದು CC ರೋಡ್ ಆಗಿರ್ಬೋದು, CC ರೋಡ್ ಮಾಡಿಕೊಡ್ಲಿ ಅಂತ ಆಗಿರ್ಬೋದು, ಶೌಚಾಲಯ ಇಲ್ಲಾಂದರೆ ಹೊಸ ಶೌಚಾಲಯ ಕಟ್ಕೊಂಡು ಗ್ರಾಮ ಪಂಚಾಯತಿಯ ಫಲಾನುಭವಿಯಾಗಿ ಹಣವನ್ನು ಸದುಪಯೋಗ ಪಡ್ಕೋಬೇಕಂತೇಳಿ ಅವರಲ್ಲಿ ಕೇಳ್ಕೊತೀನಿ. ಹೊಸ ಏನು ಗೌರ್ಮೆಂಟ್ ಸ್ಕೀಮ್ ಬರ್ತಾವ ಅವೆಲ್ಲ ಜನರ ಸದುಪಯೋಗ ಪಡಿಸ್ಕೋಬೇಕಂತೇಳಿ ಮುಂದಿನ ವರ್ಷಕ್ಕೆ ನಾನು ಹಾರೈಸ್ತೇನೆ. ಎರಡನೇ ಅಂಗನವಾಡಿ ಕಾರ್ಯಕರ್ತೆಯಾಗಿ ನನ್ನ ಹೆಸರು ಚೆನ್ನೂಬಿ S. ಹಣಗಿ ಅಂತ ಹೇಳಿ. ನಾನು ಈ 2024ಕ್ಕೆ ನಾನು ಶುಭವನ್ನು ಹಾರೈಸ್ತೀನಿ. ಹೆಂಗಪ್ಪ ಅಂತಂದರೆ 2023 ನಮ್ಮ ಅಹಿತಕರ ಘಟನೆಗಳನ್ನು ಮರೆತು ನಾವು ಹೊಸ ವರ್ಷಕ್ಕೆ ಕಾಲಿಡ್ತೀವಪ್ಪ ಅಂತಂದರೆ ನಾನು ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹರ್ಷದಿಂದ ಬರಲಿ ನಮಗೆ 2024 ನಮ್ಮಲ್ಲಿರುವಂಥ ದ್ವೇಷ, ಅಸಹ್ಯ ಹೋಗಲಿ ಸಾಕು. ನಾವು ಮುಂಬರುವ ದಿನಗಳಲ್ಲಿ ನಮ್ಮ ಒಂದು ಏಳಿಗೆಯನ್ನು ನಾವು ಹೊಸತನದಿಂದ ನಾವು ಪ್ರಾರಂಭ ಮಾಡಬೇಕು ಅಂಥೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಇಲಾಖೆ ಒಳಗೆ 2024ರಲ್ಲಿ ಯಾವೆಲ್ಲ ಯೋಜನೆಗಳು ಬರ್ತಾವೋ ನಾವು ನಮ್ಮ ಒಂದು ಸಮುದಾಯದೊಳಗೆ, ನಮ್ಮ ಗ್ರಾಮ ಪಂಚಾಯತಿ ಮಟ್ಟದೊಳಗೆ, ನಮ್ಮ ಊರಿನೊಳಗೆ ನಮ್ಮ ಒಂದು ಯೋಜನೆ ಒಂದು ಸದುಪಯೋಗವನ್ನು ನಾವು ಎಲ್ಲ ಫಲಾನುಭವಿಗಳಿಗೆ, ನಾವು 0ದಿಂದ 6 ವರ್ಷದ ಮಕ್ಕಳಿಗೆ ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ಯಾವೆಲ್ಲ ಒಂದು ಸವಲತ್ತನ್ನು ನಮ್ಮ ಸರ್ಕಾರದಿಂದ ಅನುಕೂಲ ಮಾಡಿಕೊಡುತ್ತಾ ಎಲ್ಲ ಸವಲತ್ತನ್ನು ನಾವು ನಮ್ಮ ವಾರ್ಡಿಗೆ ಸಂಬಂಧಪಟ್ಟಂಥ ಎಲ್ಲ ಫಲಾನುಭವಿಗಳಿಗೆ ನಾವು ಮುಟ್ಟಿಸ್ತೀವಿ ಅಂತೇಳಿ ಹೊಸ ವರ್ಷದಲ್ಲಿ ನಾನು ಹೊಸ ವರ್ಷದಲ್ಲಿ ಹರ್ಷದಿಂದ ನಾನು ಒಂದು ಕೆಲಸವನ್ನು ಮಾಡ್ತೀನಿ ಅಂಥೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೊಸತನದಿಂದ ನಾವು ಇರೋಣ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟ್ ಮಾಡಿ. ಚಲೋ ಮಾತಾಡ. I'm studying in LKG class. My school is Sri Basveshwara Prathamic Shale. Honamigi. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. Thank you. My name is Yashashwini. I am studying in 2nd standard. I wish you new year. I wish you happy new year. All of you, thank you. ನನ್ನ ಶಾಲೆ ಹೆಸರು ಶ್ರೀ ಬಸವೇಶ್ವರ
ಎಲ್ಲರಿಗೂ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನನ್ನ ಹೆಸರು ಶ್ವೇತಾ ಭಾರತಿ. ನಾನು UKG ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಬಸವೇಶ್ವರ ಕನ್ನಡ ಪೂರ್ವ ಪ್ರಾಥಮಿಕ ಶಾಲೆ. ನನ್ನ ಗುರುಗಳಿಗೂ, ನನ್ನ ಗೆಳತಿಯರಿಗೂ, ನನ್ನ ಗೆಳೆಯರಿಗೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 1/1/2024 ಬರಮಾಡಿಕೊಳ್ಳೋಣ. ಎಲ್ಲರೂ ಹೊಸ ವರ್ಷದ ಆರ್ಥಿಕದ ನನ್ನ ಹೆಸರು ಗಣ್ಯಾಸ್ ಸಂಗೈ ಮಾದಾಪುರ ಮಠ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಬಸವೇಶ್ವರ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ 2024ನೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಲ್ಲೂ ಸುಖ, ಶಾಂತಿ, ನೆಮ್ಮದಿ ಇರಬೇಕೆಂದು. Good afternoon, everybody. My name is Divya. I am studying in 7th standard. My school name is Sri Vasveshwara Higher Primary School. First of all, I wish you a very happy new year to all. Jai Hind. ನನ್ನ ಹೆಸರು ಮರಿಯಾ. ನಾನು ಶ್ರೀ ಯೋಗಿಯಮ್ಮನ ಪ್ರೌಢಶಾಲೆ ಹೊನ್ನಹಮ್ಮಿಗೆಯಲ್ಲಿ ಓದುತ್ತಿದ್ದೇನೆ. ಹೊಸ ವರ್ಷ ಪ್ರತಿ ವರ್ಷವೂ ನಿಮ್ಮ ಹಳೆಯ ಜೀವನದಲ್ಲಾದ ಕಹಿ ಮತ್ತು ಸಿಹಿ ಘಟನೆಗಳಲ್ಲಿ ಕಹಿ ಘಟನೆಗಳನ್ನು ಮರೆತು ಸಿಹಿ ಘಟನೆಗಳನ್ನು ನೆನಪು ಮಾಡಿಕೊಳ್ಳಲು ಎಂದು ಬರುತ್ತದೆ. ಕಹಿ ಘಟನೆಗಳನ್ನು ಯಾಕೆ ಮರೆಯಬೇಕೆಂದರೆ ನಿಮ್ಮ ಜೀವನದಲ್ಲಿ ಹಳೆಯ ಘಟನೆಗಳಾದ ಕಹಿ ಘಟನೆಗಳನ್ನು ನೆನಪು ಮಾಡಿಕೊಂಡು ಕೊರಗುವುದಕ್ಕಿಂತ ಸಿಹಿ ಘಟನೆಗಳನ್ನು ನೆನಪು ಮಾಡಿಕೊಂಡು ಸಂತೋಷವಾಗಿರುವುದು ನಿಮ್ಮ ಜೀವನದಲ್ಲಿ ಅತಿ ಮುಖ್ಯ. ಕನಸುಗಳನ್ನು ಕಾಣುತ್ತಾ ಕುಂತ್ರೆ ಎಂದಿಗೂ ಕನಸುಗಳು ನನಸಾಗುವುದಿಲ್ಲ. ಕನಸು ನನಸಾಗಬೇಕಂದ್ರೆ ಕೆಲಸ ಮಾಡಬೇಕಾಗುತ್ತದೆ. ನಿಮ್ಮ ಪ್ರತಿ ಹೊಸ ವರ್ಷದಿಂದ ಹೊಸ ಹರುಷದಿಂದ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಿ ಎಂದು ಹೇಳುತ್ತೇನೆ. ಒಳ್ಳೆಯ ಏಳಿಗೆಯನ್ನು ಬಯಸುತ್ತಾ ಹಾಗೂ ಗ್ರಾಮ ಪಂಚಾಯತಿ ಊರು ಗ್ರಾಮದ ಎಲ್ಲ ಹಿರಿಯರು ಕೂಡ ಈ ಒಂದು ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಿಸಬೇಕು ಅಂತೇಳಿ ನಾನು. ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗ್ರಾಮದ ಜನತೆಗೆ ಹಾಗೂ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಲು ಏನು ಬಯಸ್ತೀರಿ? ನಮ್ಮ ಹಮಿಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಉಪಾಧ್ಯಕ್ಷರಿಗೂ, ಸದಸ್ಯರಿಗೂ, ಅಭಿವೃದ್ಧಿ ಅಧಿಕಾರಿಗಳಿಗೂ, ನಮ್ಮ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಾಡಿನ ಜನತೆಗೂ ಹೊಸ ವರ್ಷದ ಶುಭಾಶಯಗಳನ್ನು ಬಯಸುತ್ತೇವೆ. ಆಮೇಲೆ ಈಗ ಹಳೆ ವರ್ಷ ಕಳೀತು. ಈಗ ಹೊಸ ವರ್ಷಕ್ಕೆ ಹೊಸ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸೋಣ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ.